ನೋಡಿ, ನಾವು ನೋಡ್ತಾ ಇದ್ದೀವಿ ಸುಧಾಮನನ್ನು, ಕೃಷ್ಣನನ್ನು, ಅವಲಕ್ಕಿಯನ್ನು ಹೋಲಿಕೆ ಮಾಡಿಕೊಳ್ಳಲಾಗ್ತಾ ಇದೆ ಚುನಾವಣಾ ಬಾಂಡ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಚುನಾವಣಾ ಬಾಂಡ್ಗಳು ದೊಡ್ಡ ಮಟ್ಟದ ಅಕ್ರಮ, ಸುಪ್ರೀಂ ಕೋರ್ಟ್ ಹೇಳಾಯಿತು. ಇಲ್ಲೀಗಲ್ ಹೇಳಾಯಿತು, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಅದನ್ನು ಕೂಡ ಮಾತನಾಡಿ ಆಯಿತು. ಇದಾದ ಮೇಲೆ ನಮಗಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲಿ ಇಷ್ಟೆಲ್ಲ ಹೇಳಿದ ಮೇಲೂ ಸಮರ್ಥನೆಗೆ ಇಳಿದು ಬಿಟ್ಟಿದ್ಯಾ ಕೇಂದ್ರ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಡೀಟೇಲ್ಸ್ ಕೊಡಲಿಕ್ಕೆ ಪ್ರತಿನಿಧಿ ಸೌಖ್ಯ ಇದ್ದಾರೆ. ಸೌಖ್ಯ, ಅಸಂವಿಧಾನಿಕ ಕ್ರಮ ನಡೆದಿದೆ ಎಲೆಕ್ಟ್ರೋಲ್ ಬಾಂಡ್ ಅಂತ ಹೇಳಿದ ಮೇಲೂ ಕೂಡ ಸಮರ್ಥನೆ ಮಾಡಿಕೊಳ್ಳೋ ಸರ್ಕಸ್ ಜಾರಿಯಲ್ಲಿದೆಯಾ ಅಂತ? ಉದ್ಘಾಟನೆಗೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೋದಾಗಲೂ ಕೂಡ ಒಂದು ರೀತಿಯಾಗಿ ಹಿಂದಿನ ಚುನಾವಣೆಗಳಲ್ಲಿ ಹೇಳ್ತಾ ಇದ್ರಲ್ಲ, ಹೇಗೆ ಅಂತಂದರೆ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರೇ ಅನ್ನೋ ರೀತಿಯಾಗಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು, ಆ ಮೈಂಡ್ ಸೆಟ್ಟನ್ನು ಕ್ರಿಯೇಟ್ ಮಾಡಬೇಕು ಅಂತ ಯಾವ ರೀತಿ ಹೇಳ್ತಾ ಇದ್ರು, ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಏನೇ ತಪ್ಪು ಮಾಡಿದರೂ ಕೂಡ ಅದಕ್ಕೆ ಸಮರ್ಥನೆಯನ್ನು ಕೊಟ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಹೋದಲ್ಲಿ ಬಂದಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದೇ ರೀತಿಯಾಗೂ ಕೂಡ ಈ ಒಂದು ಉತ್ತರ ಪ್ರದೇಶದಲ್ಲಿ ಕಲ್ಕಿ ಧಾಮ ದೇವಸ್ಥಾನದ ಶಂಕುಸ್ಥಾಪನೆಯ ಸಂದರ್ಭದಲ್ಲೂ ಕೂಡ ಈ ಒಂದು ಕುಚೇಲನ ಸಂಬಂಧ ಅಂತ ಏನು ಹೇಳ್ತಾರೆ ಅಂದರೆ, ಶ್ರೀಕೃಷ್ಣನಿಗೆ ಈ ಸುಧಾಮ ಕೊಡುವಂಥ ಅವಲಕ್ಕಿ ಅಂದರೆ ಅವರಿಬ್ಬರು ಫ್ರೆಂಡ್ಶಿಪ್ಗೆ ಒಂದು ರೀತಿಯಾಗಿ ನಾಂದಿ ಹಾಡಿದಂಥ ಅವಲಕ್ಕಿ ಏನಿದೆ ಅದರ ಒಂದು ಎಕ್ಸಾಂಪಲ್ ಕೊಡುವ ಮೂಲಕ, ಅಂದರೆ ಹೀಗೆ ಶ್ರೀಕೃಷ್ಣನಿಗೆ ಸುಧಾಮ ಅವಲಕ್ಕಿ ಕೊಡೋದನ್ನು ಕೂಡ ಭ್ರಷ್ಟಾಚಾರ ಅಂತ ಹೇಳ್ತೀರಾ? ಭ್ರಷ್ಟಾಚಾರದಲ್ಲಿ ಇಬ್ಬರು ಕೂಡ ತೊಡಕೊಂಡಿದ್ದಾರೆ ಅಂತ ಹೇಳೋಕ್ಕಾಗುತ್ತಾ? ಈಗಿನ ಕಾಲದಲ್ಲಿ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡು ಸಾರ್ವಜನಿಕ ಹಿತಾಸಕ್ತಿಯನ್ನು ಕೂಡ ಹಾಕುವಂಥ ಒಂದು ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನೋ ರೀತಿಯಾಗಿ ಆ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಆದರೆ ಆ ಎಕ್ಸಾಂಪಲ್ಗೂ ಈಗ ಇರುವಂಥ ಎಲೆಕ್ಟೋರಲ್ ಬಾಂಡ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾಕೆಂದರೆ ಎಲೆಕ್ಟೋರಲ್ ಬಾಂಡ್ ಅನ್ನೋದು ಅಸಂವಿಧಾನಿಕ ಅಂತ ಈಗಾಗಲೇ ಸುಪ್ರೀಂ ಕೋರ್ಟೇ ಹೇಳಾಗಿದೆ. ಅಸಂವಿಧಾನಿಕ ಯಾಕೆ ಅಂತ ಕೂಡ ಕಾರಣ ಕೊಟ್ಟಿದೆ, ಒಂದಷ್ಟು ಆತಂಕಗಳನ್ನು ಕೂಡ ಹೊರ ಹಾಕಿದೆ. ಅಂದರೆ ಎಲೆಕ್ಟೋರಲ್ ಬಾಂಡಲ್ಲಿ ಯಾವುದೇ ರೀತಿಯಾಗಿ ದಾನಿಗಳ ವಿವರ ಇರೋದಿಲ್ಲ, ಯಾರು ಕೊಟ್ಟರು ಯಾರಿಗೆ ಕೊಟ್ಟರು ಅನ್ನೋದಿರಲ್ಲ. ಅದೇ ರೀತಿಯಾಗಿ ಈ ಒಂದು ಕಪ್ಪು ಹಣದ ಚಲಾವಣೆಗೆ ಹೆಚ್ಚಾಗಿ ಉತ್ತೇಜನ ಕೊಡುತ್ತೆ ಅನ್ನುವಂಥ ಆತಂಕವನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತು ಇದು ಏನಿದೆ ಸರ್ಕಾರ ಅಥವಾ ಈ ಒಂದು ಸಂವಿಧಾನದ ಒಂದಷ್ಟು ನೀತಿ ನಿಯಮಗಳ ವಿರುದ್ಧವಾಗಿ ನಡ್ಕೊಳ್ಳುತ್ತೆ, ಅದರ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅನ್ನುವಂಥ ಕಾರಣಗಳನ್ನು ಸುಪ್ರೀಂ ಕೋರ್ಟ್ ಈಗಾಗಲೇ ಕೊಟ್ಟಾಗಿದೆ. ಇಷ್ಟಾಗಿ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟೇ ಒಂದು ಆದೇಶವನ್ನು ಹೊರಡಿಸಿ ಎಲೆಕ್ಟೋರಲ್ ಬಾಂಡನ್ನು ನಿಷೇಧ ಮಾಡಬೇಕು ಅಂತ ಹೇಳಿದರೂ ಕೂಡ ಹೋದಲ್ಲಿ ಬಂದಲ್ಲಿ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ತಮ್ಮ ಸರ್ಕಾರದ ಪರವಾಗಿ ಸಮರ್ಥನೆ ಕೊಟ್ಕೊಳ್ಳುವಂಥ ಪ್ರಯತ್ನವನ್ನು ಕೇಂದ್ರದ ನಾಯಕರು, ಅದರಲ್ಲೂ ಕೂಡ ಖುದ್ದಾಗಿ ಪ್ರಧಾನಿ ಮೋದಿಯವರೇ ಮಾಡ್ಕೊಳ್ತಾರೆ ಅಂತಂದರೆ ಒಂದು ರೀತಿ ದುರಂತ ಅಂತಲೇ ಹೇಳ್ಬೋದು. ಈ ಒಂದು ರಾಜಕೀಯ ಪಕ್ಷಗಳಿಗೆ ಹಣದ ಮೂಲವಾಗಿದ್ದಂಥ ಎಲೆಕ್ಟೋರಲ್ ಬಾಂಡ್ ಏನಿದೆ ಅದು ನಿಲ್ಲಿಸ್ಬಿಟ್ರಲ್ಲ ಅನ್ನುವಂಥ ಕಾರಣಕ್ಕೆ ಅದರ ಆತಂಕದಲ್ಲಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ. ಯಾಕೆಂದರೆ ಅಷ್ಟಾಗಿ ದೇಣಿಗೆ ಹರಿದು ಬರ್ತಾ ಇತ್ತು, ಅದಕ್ಕೆ ಯಾವ ರೀತಿಯ ಮೂಲಗಳು ಇರಲಿಲ್ಲ. 70ರಿಂದ 80% ಅಷ್ಟು ಕೂಡ ಇದಕ್ಕೆ ಭಯ ಇತ್ತು, ಆತಂಕ ಇತ್ತು, ಯಾವ ಮೂಲ ಅಂತ ಗೊತ್ತಿಲ್ಲದೆ ಇರೋದಕ್ಕೆ. ಹಾಗಾಗಿ ಪ್ರಧಾನಿ ಮೋದಿಯವರು ಪದೇ ಪದೇ ಇದರ ಕುರಿತಂತೆ ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಪ್ರಧಾನಿ ಮೋದಿಯವರ ವಿರುದ್ಧ ಕೇಳಿ ಬರ್ತಾ ಇದೆ. ರಮಾಕಾಂತ್, ಥ್ಯಾಂಕ್ ಯು ಸೌಖ್ಯ.